ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ದಿವಸದ ಕ್ಲಿಪ್ಪಿಂಗ್ಸ್ ಅನ್ನು ಆ್ಯಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಸ್ಮಾಲ್ ವಿಡಿಯೋ, ಸೊ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸೊ ನೀವು ಕೊಡೋ ಲೈಕಿಂದ ನಮಗೆ ಸಪೋರ್ಟ್ ಕೊಟ್ಟ ಹಾಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ನೋಡಿ. ಆಮೇಲೆ ನಮ್ಮ ಮನೇಲಿ ಮಧ್ಯಾಹ್ನ ಫಿಶ್ ಫ್ರೈ ಮಾಡಿದ್ವಿ. ಇದು ಫಿಶ್ ರವಾ ಫ್ರೈ, ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಆಮೇಲೆ ಕೆಲವೊಂದು ಸಲ ಎಲ್ಲ ರವೆ ಎಲ್ಲ ಉದುರಿಕೊಳ್ತೆ, ಬಟ್ ಈ ಸಲ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಆಮೇಲೆ ಅವತ್ತು ಮಧ್ಯಾಹ್ನ ನಮ್ಮನೆಗೆ ನದಿ ಮೀನನ್ನು ತಂದಿದ್ರು, ಸೊ ಮೀನಿನ ಸಾರು ಮಾಡಿದ್ವಿ. ಆಮೇಲೆ ಈ ನದಿ ಮೀನನ್ನ ಕ್ಲೀನ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ, ಸೊ ಯಾವ ಥರ ಕ್ಲೀನ್ ಮಾಡ್ತೀವಿ ಅಂತ ನೋಡಿ. ಆಮೇಲೆ ನದಿ ಮೀನಿಗೆ ಕೈಯಲ್ಲಿ ಜಾರುತ್ತೆ ಅಲ್ಲ ಹಿಡ್ಕೊಳ್ಳುವಾಗ, ಸೊ ಅದಕ್ಕೆ ಬೂದಿಯನ್ನು ಹಾಕ್ತಿದ್ದಾರೆ. ಬೂದಿ ಹಾಕ್ಕೊಂಡ್ರೆ ಅಷ್ಟು ಜಾರಲ್ಲ ಕೈಯೆಲ್ಲ, ಸೊ ಕ್ಲೀನ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಹಾಕಿ ಕ್ಲೀನ್ ಮಾಡ್ತೀವಿ. ನಾವು ಸಾಂಬಾರ್ ಮಾಡೋದು, ಸೊ ಅದಕ್ಕೆ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆಮೇಲೆ ಮೀನು ಸಾರು ಮಾಡುವಾಗ ಫಸ್ಟ್ ಒಗ್ಗರಣೆ ಕೊಡಬೇಕು. ಇದಕ್ಕೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಮೆಣಸೆಲ್ಲ ಹಾಕಿ ಚೆನ್ನಾಗಿ ಹುರಿಬೇಕು. ಒಗ್ಗರಣೆ ಕೊಟ್ಟ ನಂತರ ರುಬ್ಬಿದ ಮಸಾಲೆನ ಹಾಕ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ನೀರುಳ್ಳಿ, ಟೊಮ್ಯಾಟೊನ ಹಾಕಿ ಒಮ್ಮೆ ಬೇಯಲಿಕ್ಕೆ ಇಡಬೇಕು ಸ್ವಲ್ಪ ಹೊತ್ತು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಆಮೇಲೆ ಇದು ಚೆನ್ನಾಗಿ ಕುದಿಬೇಕು, ಅದಕ್ಕೋಸ್ಕರ ಇದಕ್ಕೆ ಮುಚ್ಚೆ ನೀಡುವ. ಸೊ ಚೆನ್ನಾಗಿ ಕುದಿಲಿ ಇದು. ಅದಾದ ನಂತರ ಇದಕ್ಕೆ ಮೀನಿನ ಪೀಸನ್ನು ಹಾಕೊಳ್ಬೇಕು. ಮೀನಿನ ಪೀಸ್ ಹಾಕಿದ ನಂತರ ಚೆನ್ನಾಗಿ ಬೇಯಬೇಕು. ಆಮೇಲೆ ಮೀನು ಸಾರು ರೆಡಿ ಆಗುತ್ತೆ. ಇದಕ್ಕೀಗ ಮೀನನ್ನು ಹಾಕಿ ಆಯ್ತು. ಇನ್ನು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಇಟ್ಟಾಯ್ತು. ಆಮೇಲೆ ನದಿ ಮೀನು ಸ್ವಲ್ಪ ಸಪ್ಪೆನೇ ಇರುತ್ತೆ, ಇದಕ್ಕೆ ಸ್ವಲ್ಪ ಉಪ್ಪು ಕರೆಕ್ಟಾಗಿ ಹಾಕಬೇಕು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಆಮೇಲೆ ಫಸ್ಟ್ ದಿನವಾಗ ಅಷ್ಟೊಂದು ಉಪ್ಪೆಲ್ಲ ಮುಟ್ಟಿರೋದಿಲ್ಲ, ಸ್ವಲ್ಪ ಟೈಮ್ ಹೋದಾಗೆ ಇದು ಚೆನ್ನಾಗಿ ಆಗೋದು. ಇವಾಗ ಮೀನು ಬೆಂದಿದೆ, ಸೊ ರೆಡಿ ಆಗಿದೆ ನಮ್ಮ ಫಿಶ್ ಸಾಂಬಾರ್. ಅದಾದ ನಂತರ ನಮ್ಮ ಫ್ರೆಂಡ್ ಮನೆಯಲ್ಲಿ ಗೃಹ ಪ್ರವೇಶ ಇತ್ತು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ನನಗೆ ಈ ರೂಟಿಂದ ಹೋಗೋಕೆ ತುಂಬ ಇಷ್ಟ, ಯಾಕಂದರೆ ಇಲ್ಲಿ ಸ್ವಲ್ಪ ಕಾಡು ಥರ ತುಂಬ ಮರ ಗಿಡಗಳೆಲ್ಲ ಜಾಸ್ತಿ ಇದೆ. ಸೊ ಇಲ್ಲಿಂದ ಹೋಗೋಕೆ ತುಂಬ ಖುಷಿ ಆಗುತ್ತೆ. ಆಮೇಲೆ ರೋಡ್ ಕೂಡ ತುಂಬ ಚೆನ್ನಾಗಿದೆ, ಬಿಸಿಲು ಕೂಡ ಅಷ್ಟಿರಲ್ಲ, ಕೂಲ್ ಆಗುತ್ತೆ ಹೋಗುವಾಗ. ಸೊ ಇಲ್ಲಿಂದ ಹೋಗೋಕೆ ತುಂಬ ಖುಷಿ ಆಗುತ್ತೆ. ಆಮೇಲೆ ತುಂಬ ಟೈಮ್ ಆದ ನಂತರ ನಾನು ಈ ರೂಟಿಂದ ಹೋಗ್ತಾ ಇರೋದು, ಸೊ ತುಂಬ ಖುಷಿ ಆಯಿತು ಈ ರೂಟಿಂದ ಹೋಗಿ.
ಎಸ್, ನಾವೀಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫಂಕ್ಷನ್ ಎಲ್ಲ ಮುಗಿಸಿ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಬ್ರು ಸಾರಿ ಇಟ್ಟಿದ್ದಾರೆ, ಹೈ ಮಾಡಿ. ರಶ್ಮರವರು ಇತ್ತು ಸಾರಿ ಇಟ್ಟಿದ್ದಾರೆ. ಮದುಮಗಳು, ಅಪ್ಕಮಿಂಗ್ ಬ್ರೈಡ್. ನಮ್ ಜೊತೆ ತುಂಬಾ ಟೈಮ್ ನಂತರ ರಶ್ಮಿ ಬಂದಿದ್ದಾರೆ, ಹಾಯ್ ಮಾಡಿ. ಇವಾಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಓಕೆ, ನಾವೀಗ ಇಲ್ಲಿ ಒಬ್ಬರ ರಿಲೇಟಿವ್, ಇವರ ಸಣ್ಣ ಮಾವನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಸೊ ನಾವು ಇದೊಂದು ಆಟೋ ಬಂತು. ಮತ್ತೆ ಮದುಮಗಳು ಹೇಳ್ಬೇಕು. ಎಂತ ಹೇಳ್ಬೇಕು? ನಿಮ್ಮ ಹೋಗುದಾ? ಹೀಗೆ ಹೋಗುದಾ? ಓಕೆ. ಮತ್ತೆ ಮತ್ತೆ ಎಲ್ಲ ಪರ್ಚೇಸ್ ಎಲ್ಲ ಆಯ್ತಾ ನಿಮ್ದು? ಇಲ್ಲ, ಆಗ್ಲಿಲ್ಲ. ಇನ್ನು ಸ್ವಲ್ಪನೇ ದಿವಸ ಇರುದಲ್ಲ? ಅದೇ ಎಂತದನ್ನು ದಂಡ ಹೇಳ್ತಿದ್ದಾನೆ. ಅಲ್ಲಿ ಜ್ಯೂಸ್ ಕೊಡ್ಬೋದಾ ಅಂತ ಕೊಡ್ತಾರೆ. ಇವಳು ಜ್ಯೂಸ್ಗೋಸ್ಕರ ಹೋಗುದಾ ಅಥವಾ ಮಾತಾಡ್ಸಿ ಹೋಗುದಾ? ನಾನಾದ್ರೂ ಮಾಡಿ ಕೊಡ್ತೇನೆ. ಲಕ್ಷ್ಮಣ ಮದ್ವೆಗೆ ಕೇವಲ ಕೆಲವು ದಿನಗಳು ಬಾಕಿ ಆಗಿದೆ. ಸೊ ನಾವು ಎಂತ ಇವಳು ದಾರಿ ತಪ್ಪಿಸ್ತಿದ್ದಾಳೆ. ನಾನೇನೋ ಹೇಳ್ತಾ ಇದ್ದೆ. ಓಕೆ, ರಶ್ಮನ ಮದ್ವೆಗೆ ಇನ್ನು ಕೇವಲ ಕೆಲವು ದಿನಗಳು ಬಾಕಿಯಾಗಿದೆ. ಸೊ ನಾವು ತುಂಬಾ ಕಾತರದಿಂದ ಕಾಯ್ತಾ ಇದ್ದೇವೆ ನಿಮ್ಮ ಮದುವೆಗೆ. ಸೊ ಇನ್ನು ನೆಕ್ಸ್ಟ್ ಇವರ ಮದುವೆದು ಮೆಹಂದಿದು ಎಲ್ಲ ವಿಡಿಯೋಸ್ ಎಲ್ಲ ಬರ್ಲಿಕ್ಕೆ ಬಾಕಿ ಇದೆ. ಸೊ ಖಂಡಿತ ನಾನು ವಿಡಿಯೋ ಮಾಡ್ತೇನೆ. ಸೊ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಯಾರಿಗೆ? ನಮಗೆ, ಮತ್ತೆ ಯಾರಿಗೆ? ಹಾಗೆ ಇವಳ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದಾಳೆ. ಎಸ್, ಈಗ ಮನೆ ಬಂತು. ಸೊ ವಿಡಿಯೋ ನೋಡಿದವರೆಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಬಾಯ್. ಆಮೇಲೆ ಇವರ ಮನೆಯಲ್ಲಿ ಹೂವಿನ ಗಿಡಗಳನ್ನೆಲ್ಲ ನಟ್ಟಿದ್ದಾರೆ, ಚೆನ್ನಾಗಿದೆ. ಅದ್ ನಂಗ ಥ್ಯಾಂಕ್ ಯು ಡಿಯರ್. ಅದನ್ನ ಮನೆಗೆ ಹೋಗಿ ಚಂದ ಒಣಗಿಸಿ ಬೀಜ ಹಾಕಿ ಇಡ್ಬೇಕಾ? ಮತ್ತೆ ಇನ್ನೊಂದು ಲಾಗ್. ಆಯ್ತಾಯ್ತು. ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ ನೋಡಿ. ಇದು ಯಾವ್ದಂತ ನಂಗೆ ಸಹ ಗೊತ್ತಿಲ್ಲ. ಅದು ನಿತ್ಯ ಪುಷ್ಪ ಅಲ್ಲ, ಇದು 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 ನಂಗೆ ಗೊತ್ತುಂಟು. ಯಾವುದು? ನೀಲಕುಂಜಿ. ನೀಲಕುಂಜಿ. ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಹೊಸ ವಿಡಿಯೋ ಸಿಗ್ತೀನಿ. ಬಾಯ್.